ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ನಮ್ಮ ಯೇಸುವೆ, ನಮ್ಮ ಒಡೆಯರೇ, ನಮ್ಮ ದೇವರೇ, ನಮ್ಮ ಜೀವನಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇವೆ. ನಮ್ಮ ಮನಸ್ಸು ಹೃದಯಗಳಿಗೆ ನಿಮ್ಮನ್ನು ಸ್ವಾಗತಿಸುತ್ತೇವೆ. ನಮ್ಮ ಚಿಂತೆ ಪೇಚಾಟಗಳಿಗೆ, ನಮ್ಮ ಪಾಪಮಯ ಜೀವನಕ್ಕೆ, ನಮ್ಮ ಬಲಹೀನತೆಗಳಿಗೆ ನಿಮ್ಮನ್ನು ಸ್ವಾಗತಿಸುತ್ತೇವೆ. ಬನ್ನಿರಿ ಪ್ರಭುವೇ, ನಮ್ಮೊಂದಿಗೆ ತಂಗಿರಿ. ನಮ್ಮ ಮತ್ತು ನಿಮ್ಮ ಸಂಬಂಧವನ್ನು ದೃಢಪಡಿಸಿರಿ ಪ್ರಭುವೇ. ನೀವೇ ದೇವಾದಿ ದೇವರು, ನಮ್ಮ ಆತ್ಮೋದ್ಧಾರಕರು, ನಮಗೆ ನಿತ್ಯ ರಕ್ಷಣೆಯನ್ನು ನೀಡುವವರು ಎಂದು ನಾವು ಒಪ್ಪಿಕೊಂಡು ನಿಮ್ಮನ್ನು ಸ್ತುತಿಸಿ ವಂದಿಸುತ್ತೇವೆ ಪ್ರಭುವೇ. ಇದು ನಿಮ್ಮನ್ನು ಈಕ್ಷಿಸುವ ಪ್ರತಿಯೊಬ್ಬರ ಮನಸ್ಸು ಹೃದಯಗಳು, ದೇಹದ ಪ್ರತಿಯೊಂದು ಅಂಗಾಂಗಗಳು ನಿಮ್ಮಿಂದ ಆಶೀರ್ವದಿಸಲ್ಪಡಲಿ, ಪುನೀತವಾಗಲಿ ಪ್ರಭುವೇ. ಪ್ರಭುವಿನ ನುಡಿಗಳನ್ನು ನಾವೀಗ ಆಲಿಸೋಣ. ಆ ಕಾಲದಲ್ಲಿ ತಮ್ಮನ್ನು ಊಟಕ್ಕೆ ಆಮಂತ್ರಿಸಿದವನನ್ನು ನೋಡಿ ಯೇಸು, ನೀನು ಊಟ ಅಥವಾ ಔತಣವನ್ನು ಏರ್ಪಡಿಸುವಾಗ ನಿನ್ನ ಸ್ನೇಹಿತರನ್ನಾಗಲಿ ಸಹೋದರರನ್ನಾಗಲಿ ಧನಿಕರಾದ ನೆರೆಯವರನ್ನಾಗಲಿ ಕರೆಯಬೇಡ, ಏಕೆಂದರೆ ಅವರು ನಿನ್ನನ್ನು ಪ್ರತಿಯಾಗಿ ಕರೆದು ಮುಯ್ಯಿ ತೀರಿಸಿ ಬಿಡಬಹುದು. ಆದ್ದರಿಂದ ಔತಣವನ್ನು ಏರ್ಪಡಿಸುವಾಗ ದರಿದ್ರರು, ಅಂಗವಿಕಲರು, ಕುಂಟರು, ಕುರುಡರು ಇಂಥವರನ್ನು ಕರೆ, ಆಗ ನೀನು ಧನ್ಯನಾಗುವೆ, ಏಕೆಂದರೆ ಅವರು ನಿನಗೆ ಪ್ರತಿಯಾಗಿ ಏನೂ ಮಾಡಲು ಇಲ್ಲದವರು. ಸತ್ಪುರುಷರು ಪುನರುತ್ಥಾನ ಹೊಂದುವಾಗ ದೇವರೇ ನಿನಗೆ ಸಲ್ಲಬೇಕಾದುದನ್ನು ಸಲ್ಲಿಸುವರು ಎಂದರು. ಪ್ರಭು ಯೇಸುವೇ, ನಾವು ಈ ಲೋಕದಲ್ಲಿ ಯಾರನ್ನೂ ಮೆಚ್ಚಿಸುವುದಕ್ಕಾಗಿ ಏನನ್ನೂ ಮಾಡದೆ ಎಲ್ಲವನ್ನೂ ಸಹ ನಿಮ್ಮನ್ನು, ತಂದೆ ದೇವರನ್ನು ಮೆಚ್ಚಿಸುವುದಕ್ಕಾಗಿ ಮಾಡುವಂತೆ ನಮ್ಮನ್ನು ಪ್ರೇರೇಪಿಸಿರಿ. ಆಗ ನಮ್ಮ ಎಲ್ಲ ಸತ್ಕ್ರಿಯೆಗಳಿಗೆ ಇಲ್ಲಿ ಪ್ರತಿಫಲ ಸಿಗದೆ ನಿಮ್ಮ ಸಮ್ಮುಖದಲ್ಲಿ ಪ್ರತಿಫಲ ಸಿಗುವುದು ಮತ್ತು ಆ ಪ್ರತಿಫಲ ಶಾಶ್ವತವಾಗಿರುವುದು. ನಾವು ಮಾಡುವ ದಾನ ಧರ್ಮಗಳು, ಸಹಾಯಗಳು, ಕೆಲಸಗಳು, ಪುನೀತ ಕಾರ್ಯಗಳು ಎಲ್ಲವೂ ಸಹ ನಿಮ್ಮಿಂದ ಮೆಚ್ಚಲ್ಪಡಬೇಕು, ನಿಮ್ಮಿಂದ ಸತ್ಫಲವನ್ನು ದೊರಕಿಸಲ್ಪಡಬೇಕು, ನಿಮ್ಮಿಂದ ಆಶೀರ್ವದಿಸಲ್ಪಡಬೇಕು ಎಂಬ ಮನೋಭಾವದಿಂದ ಮಾಡುವ ಕೃಪೆ, ಪ್ರೇರಣೆಯನ್ನು, ಒಳ್ಳೆಯ ಮನಸ್ಸನ್ನು ನಮಗೆ ಅನುಗ್ರಹಿಸಿರಿ ಪ್ರಭುವೇ. ಇದು ನಿಮ್ಮನ್ನು ಈಕ್ಷಿಸಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನ, ಅವರ ಕುಟುಂಬಗಳನ್ನು, ಅವರ ಕೋರಿಕೆಗಳನ್ನು ನೀವೇ ಆಶೀರ್ವದಿಸಿರಿ.